ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಆಕ್ಸಿಜನ್ ಎನಲೈಸರ್ ಬಗ್ಗೆ ಸ್ವಲ್ಪ ಏನಂದರೆ ಒಂದು ಡಿ ಸಿ ಎಸ್ ಅಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಆಕ್ಸಿಜನ್ ಎನಲೈಸರ್ ಬಂದುಬಿಟ್ಟು ಏನಂದರೆ ಓಕೆ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಅಂದರೆ ನಮಗೆ ವ್ಯಾಲ್ಯೂ ಏನು ತೋರಿಸ್ತಾ ಇದೆ, ಇದು ಬಂದುಬಿಟ್ಟು 20.689 ಅಂತ ತೋರಿಸ್ತಾ ಇದೆ. 20.689 ಅಂತ ತೋರಿಸ್ತಾ ಇದೆ. ಸೊ ಏನಂದರೆ ಇದೊಂದು ಶಟ್ ಡೌನ್ ಕಂಡೀಷನ್. ಇವಾಗ ಏನಂದರೆ ಒಂದು ನಮ್ಮ ಬಾಯ್ಲರ್ ಏನಂದರೆ ಶಟ್ ಡೌನ್ ಕಂಡೀಷನಲ್ಲಿದೆ. ಸೊ ಏನಕ್ಕೆ ಈ ಒಂದು ಆಕ್ಸಿಜನ್ ಎನಲೈಸರ್ ವ್ಯಾಲ್ಯೂ ಬಂದುಬಿಟ್ಟು ಏನಂದರೆ ಒಂದು 20.6 ಏನಕ್ಕೆ ತೋರಿಸ್ಬೇಕು, ಮತ್ತು ರನ್ನಿಂಗಲ್ಲಿದ್ದಾಗ ನಮಗೇನಂದರೆ ಒಂದು 3 to 4ವರೆಗೂ ಮೇಂಟೈನ್ ಮಾಡ್ತೀವಿ. ಸೊ ಇವಾಗ ಅಂದರೆ ಈ ಒಂದು ಆಕ್ಸಿಜನ್ ಎನಲೈಸರ್ ಇವಾಗ ಶಟ್ ಡೌನ್ ಇದ್ದಾಗ ಏನಂತಂದರೆ ಒಂದು ಈ ಒಂದು 20.69 ವ್ಯಾಲ್ಯೂ ಏನು ತೋರಿಸ್ತಾ ಇದೆಯಲ್ಲ, ಇದು ಕರೆಕ್ಟು ಅಥವಾ ತಪ್ಪು ಅಂತ ನಾವು ಹೆಂಗೆ ಇದನ್ನು ಒಂದು ಐಡೆಂಟಿಫೈ ಮಾಡಬೇಕು. ಸೊ ಹೇಗೆ ಅಂತಂದರೆ ನಾನು ಏನಂದರೆ ಇದೊಂದು ವಿಡಿಯೋದಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತಂದರೆ, ಆ್ಯಕ್ಚುಲಿ ನಾವೇನಂತಂದರೆ ಒಂದು ಅಟ್ಮಾಸ್ಫಿಯರಿಕ್ ಏರನ್ನು ನಾವು ಕನ್ಸಿಡರ್ ಮಾಡಿದಾಗ ನಮ್ಮೊಂದು ಅಟ್ಮಾಸ್ಫಿಯರಿಕ್ ಏರಲ್ಲಿ ಬೈ ವ್ಯಾಲ್ಯೂಮ್ ಬೇಸಿಸ್ ಏನಂತಂದರೆ ಆಕ್ಸಿಜನ್ ಪರ್ಸೆಂಟೇಜ್ ಬಂದುಬಿಟ್ಟು ಏನಂದರೆ ನಮ್ಮದು 20.95ವರೆಗೂ ಇರುತ್ತೆ. ಅದಾದಮೇಲೆ ಇನ್ನೊಂದು ಕಾಂಪೋನೆಂಟ್ ಏನಂದರೆ ಒಂದು ನೈಟ್ರೋಜನ್ ಅಂತ ಬರುತ್ತೆ, ಅದು ಬಂದುಬಿಟ್ಟು ಏನಂದರೆ ಒಂದು 78.08ವರೆಗೂ ಇರುತ್ತೆ. ಸೊ ಅದರ್ ಗ್ಯಾಸಸ್ ಬಂದುಬಿಟ್ಟು ಏನಂದರೆ ಒಂದು 1% ಮಾತ್ರ ಕವರ್ ಆಗಿರುತ್ತೆ. ಸೊ ಆದ ಕಾರಣಕ್ಕೆ ಏನಪ್ಪ ಅಂತಂದರೆ ನಮಗೆ ಈ ಒಂದು ಡಿ ಸಿ ಎಸ್ ಅಲ್ಲಿ ಯಾವಾಗ ಶಟ್ ಡೌನ್ ಇರುತ್ತೋ ಆವಾಗ ನೀವು ಪ್ರತಿಯೊಂದು ಏನಂದರೆ ಡಿ ಸಿ ಎಸ್ ಅಲ್ಲಿ ನೋಡ್ಕೋಬೋದಾಗಿದೆ. ಯಾವಾಗ ನಮಗೆ 20.69 ಬಂದಿರುತ್ತಲ್ಲ, ಅಥವಾ 20 ಅಬೋವ್ ಏನು ನಮಗೆ ಕನ್ಸಿಡರೇಷನ್ ಏನು ನಾವು ಅಲ್ಲಿ ಮಾಡಿರ್ತೀವಲ್ಲ, ಆ ವ್ಯಾಲ್ಯೂಸ್ ಮೇಲೆ ನಾವೇನಪ್ಪ ಅಂತಂದರೆ ಕನ್ಸಿಡರ್ ಮಾಡ್ಬೋದು ಇದು ಇವಾಗ ಶಟ್ ಡೌನ್ ಕಂಡೀಷನ್ ಇದೆ ಅಂತಕ್ಕಂಥದ್ದು. ಸೊ ಗೊತ್ತಾಗಿದ್ದೀನಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಂದರೆ ಒಂದು ಶಟ್ ಡೌನ್ ಕಂಡೀಷನಲ್ಲಿ ನೋಡ್ತಾ ಇದ್ದೀರಿ ನೀವು ಇಲ್ಲಿ. ಸೊ ಈ ಒಂದು ಬಾಯ್ಲರ್ಲಿ ಏನಂದರೆ 20.7 ತೋರಿಸ್ತಾ ಇದೆ, 20.69 ತೋರಿಸುತ್ತೆ, 20.9 ತೋರಿಸುತ್ತೆ. ಸೊ ಆ ಕಂಡೀಷನ್ ಅಂದರೆ ಸೊ ನಮಗೆ ಒಂದು ಬೈ ವ್ಯಾಲ್ಯೂಮ್ ಬೇಸಿಸ್ ಏನಂದರೆ ಒಂದು ಆಕ್ಸಿಜನ್ ಎನಲೈಸರ್ ವ್ಯಾಲ್ಯೂಸ್ ಏನಂದರೆ 21 ಏನು ಬಂದಿರುತ್ತಲ್ಲ, ಸೊ ಅದು ಬಂದುಬಿಟ್ಟು ಏನಂದರೆ ನಮಗೆ ಒಂದು ಶಟ್ ಡೌನ್ ಕಂಡೀಷನಲ್ಲಿ ಆಕ್ಸಿಜನ್ ಎನಲೈಸರ್ ಇದು ವರ್ಕ್ ಆಗ್ತಾಯಿದೆ, ಇದು ಲೈನ್ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಮಗಿಲ್ಲಿ ಗೊತ್ತು ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು.